ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 16ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಓವರ್ 60% ಒಬಿಸಿ ಎಸ್ಸಿ ಪೋಸ್ಟ್ ವೇಕೆಂಟ್ ಇನ್ ಐಎಎಂಸ್ ಅನ್ನೋದಾಗಿದೆ. ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸ್ಗಳಲ್ಲಿ ಮತ್ತು ಸೆಂಟ್ರಲ್ಗೆ ಸಂಬಂಧಪಟ್ಟಂಥ 42 ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಾಗಿರ್ಬೋದು, ಸ್ಯಾನ್ಸ್ಕ್ರಿಟ್ ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಇಗ್ನೋ ಆಗಿರ್ಬೋದು, ಐಐಟಿಸ್ಗಳಾಗಿರ್ಬೋದು, ಐಐಟಿಸ್ಗಳಲ್ಲಿ ನಾನ್ ಫ್ಯಾಕಲ್ಟಿ ಲೆವೆಲ್ಸ್ಗಳಲ್ಲಿ ಮತ್ತು ಐಎಎಮ್ಸ್ಗಳಲ್ಲಿ, ಐಸರ್, ಐಎಎಸ್ಸಿ ಈ ಎಲ್ಲ ಕೇಂದ್ರೀಯ ಸಂಸ್ಥೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಏನು ಒಬಿಸಿ ಮತ್ತು ಎಸ್ಸಿ ಎಸ್ಟಿಸ್ಗಳಿಗೆ ಅಂತ ಹೇಳಿ ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಈ ಮೀಸಲು ಸ್ಥಾನಗಳನ್ನು ತುಂಬೋದಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅವೈಲಬಲ್ ಇಲ್ಲ ಅನ್ನುವಂಥ ಕಾರಣದಿಂದ ಸಾಕಷ್ಟು ವೇಕೆಂಟ್ ಸೀಟ್ಸ್ಗಳನ್ನು ಇವತ್ತು ನಾವು ಇರೋದನ್ನು ಕಾಣಬಹುದಾಗುತ್ತೆ. ನಮಗಾಗಲೇ ತಿಳಿದಿರುವಂತೆ ಭಾರತದ ಟಾಪ್ ಯೂನಿವರ್ಸಿಟೀಸ್ಗಳು ಕೂಡ ಓವರ್ ವರ್ಲ್ಡ್ನ ಟಾಪ್ 100 ಯೂನಿವರ್ಸಿಟೀಸ್ಗಳಲ್ಲಿ ಬರೋದಕ್ಕೆ ಕಷ್ಟಪಡ್ತಾ ಇದ್ದಾವೆ. ಈಗಿರುವಾಗ ಬೋಧಕ ಮತ್ತು ಬೋಧಕೇತರ ವರ್ಗದವರಲ್ಲಿ ವೇಕೆನ್ಸೀಸ್ಗಳು ಉಂಟಾಗಿದೆ. ಅದು ಯಾವ ಕಾರಣಕ್ಕೆ ಅಂದರೆ ರಿಸರ್ವೇಷನ್ಗೆ ಅಂತ ಹೇಳಿ ಮೀಸಲಿಟ್ಟಿರ್ತಕ್ಕಂಥ ಪೋಸ್ಟ್ಗಳನ್ನು ಫಿಲ್ ಮಾಡೋದಕ್ಕೆ ಕೇಪಬಿಲಿಟೀಸ್ ಇರುವಂಥವರೇ ಲಭ್ಯರಿಲ್ಲ ಅನ್ನುವಂಥ ಕಾರಣದಿಂದ. ಈ ರೀತಿ ಆಗೋದ್ರಿಂದಾಗಿ ಇನ್ನಷ್ಟು ನಮ್ಮ ಹೈಯರ್ ಎಜುಕೇಷನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು 2019ರಲ್ಲಿ ದ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ವೇಷನ್ಸ್ ಇನ್ ಟೀಚರ್ಸ್ ಕ್ಯಾಡರ್ ಆಕ್ಟ್ ಅನ್ನುವಂಥ ಒಂದು ಆಕ್ಟ್ ಅನ್ನು ಕೂಡ ಹೊರತರಲಾಗಿರ್ತಕ್ಕಂಥದ್ದು. ಈ ಆಕ್ಟ್ ಹೊರಬಂದ ನಂತರವೂ ಈ ರೀತಿಯ ವೇಕೆನ್ಸಿ ಹೆಚ್ಚಾಗ್ತಾ ಇರೋದಂಥ ಹಿನ್ನೆಲೆಯಲ್ಲಿ ಈ ಆಕ್ಟ್ ಅನ್ನು ಕೂಡ ನಾವು ಮತ್ತೊಮ್ಮೆ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ ಒಬಿಸಿಯಲ್ಲಿ 50%ಕ್ಕಿಂತಲೂ ಹೆಚ್ಚಿನಷ್ಟು ಸೀಟ್ಸ್ಗಳು ಮತ್ತು ಎಸ್ಟಿ ಪೋಸ್ಟ್ಗಳಿಗೆ, ಅದರಲ್ಲೂ ಪ್ರೊಫೆಸರ್ ಹುದ್ದೆಗಳಿಗೆ ಅಂತ ಮೀಸಲಿಟ್ಟಿರ್ತಕ್ಕಂಥ ಪೋಸ್ಟ್ಗಳಲ್ಲಿ 93% ಪೋಸ್ಟ್ಗಳು ವೇಕೆಂಟ್ ಆಗಿರೋದನ್ನು ನೋಡಿದ್ರೆ, ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಸ್ಟ್ಗಳು ವೇಕೆಂಟ್ ಆಗಿರುವಂಥದ್ದನ್ನು ಆದಷ್ಟು ಶೀಘ್ರದಲ್ಲೇ ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಎಜುಕೇಷನ್ ಮಿನಿಸ್ಟ್ರಿಯ ಮೇಲಾಗಿರ್ಬೋದು, UGC ಆಗಿರ್ಬೋದು, ಈ ಎಲ್ಲ ಸಂಸ್ಥೆಗಳ ಮೇಲಿರ್ತಕ್ಕಂಥ ಒಂದು ಜವಾಬ್ದಾರಿನೇ ಅಂತ ಹೇಳ್ಬೋದು. ಇನ್ನು ಸೆಂಟ್ರಲ್ ಯೂನಿವರ್ಸಿಟೀಸ್ಗಳ ವಿಚಾರಕ್ಕೆ ಬಂದಾಗ, ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಿಗೆ ತಮ್ಮ ಯೂನಿವರ್ಸಿಟಿಗೆ ಬೇಕಾಗುವಂಥ ಬೋಧಕ ಮತ್ತು ಬೋಧಕೇತರ ವರ್ಗದವರನ್ನ ಅವರೇ ಅಪಾಯಿಂಟ್ ಮಾಡಿಕೊಳ್ಳುವಂಥ ಒಂದು ಅಟಾನಮಿಯನ್ನು ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಹೊಂದಿರುತ್ತೆ. ಆದರೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗಳು ಅವೈಲಬಲ್ ಇಲ್ಲದ ಕಾರಣದಿಂದಾಗಿ ಈಗ ವೇಕೆನ್ಸಿ ಅನ್ನುವಂಥದ್ದು ಇರೋದ್ರಿಂದಾಗಿ ಅವನ್ನ ಆದಷ್ಟು ಶೀಘ್ರದಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದಿರ್ತಕ್ಕಂಥ ಒಂದು ಪ್ರಯಾರಿಟೈಸ್ಡ್ ಜಾಬ್ ಆಗುತ್ತೆ. ಯಾಕೆ ಅಂತಂದ್ರೆ ಹೈಯರ್ ಎಜುಕೇಶನ್ ಅನ್ನುವಂಥದ್ದು ಕ್ವಾಲಿಟಿಯನ್ನು ಪಡ್ಕೊಳ್ಬೇಕು ಅಂತ ಅಂದ್ರೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನಂಬರ್ ಆಫ್ ಫ್ಯಾಕಲ್ಟಿ ಏನಿದ್ದಾರೆ ಅವರು ಕಂಪ್ಲೀಟ್ ಆಗಿ ಇದ್ದಾಗ ಮಾತ್ರವೇ ಈ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಕಾರಣದಿಂದ ಆದಷ್ಟು ಶೀಘ್ರದಲ್ಲಿ ಈ ವೇಕೆನ್ಸೀಸ್ಗಳು ಫಿಲ್ ಆಗೋದನ್ನ ಕಾದು ನೋಡಬೇಕಾಗಿದೆ. ಮುಂದಿನ ಆರ್ಟಿಕಲ್ ಬಿಲ್ ಟು ಡಿಫೈನ್ ಡೆಲ್ಲಿಸ್ ಲೆಫ್ಟಿನೆಂಟ್ ಗವರ್ನರ್ಸ್ ಪವರ್ಸ್ ಮೂಡ್ ಇನ್ ಲೋಕಸಭಾ ಅನ್ನೋದಾಗಿದೆ. ಈಗ ನಡೀತಾ ಇರ್ತಕ್ಕಂಥ ಪಾರ್ಲಿಮೆಂಟ್ ಸೆಷನ್ ಅಡಿಯಲ್ಲಿ ಲೋಕಸಭೆಯಲ್ಲಿ ಡೆಲ್ಲಿಯ ಲೆಫ್ಟಿನೆಂಟ್ ಗವರ್ನರ ಪವರ್ಸ್ಗಳನ್ನು ಹೆಚ್ಚುಗೊಳಿಸುವಂತ ಒಂದು ಬಿಲ್ ಅನ್ನುವಂಥದ್ದು ಈಗ ಮೂವ್ ಆಗಿದೆ ಲೋಕಸಭೆಯಲ್ಲಿ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಒಂದು ಬಿಲ್ ಅನ್ನ ಲೋಕಸಭೆಯಲ್ಲಿ ಮಂಡೇ ಪ್ರೆಸೆಂಟ್ ಮಾಡಿ ಆ ಪ್ರಪೋಸ್ಡ್ ಬಿಲ್ ಅನ್ನುವಂಥದ್ದು ಲೋಕಸಭೆಯಲ್ಲಿ ಈಗ ಪಾಸ್ ಆಗಿರ್ತಕ್ಕಂಥದ್ದು. 1991ರಲ್ಲಿ 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತರೋದ್ರ ಮುಖಾಂತರವಾಗಿ 69ನೇ ಸಾಂವಿಧಾನಿಕ ತಿದ್ದುಪಡಿ ಆಕ್ಟ್ ನ ಮುಖಾಂತರವಾಗಿ ಆರ್ಟಿಕಲ್ 239AA ಅನ್ನ ಇನ್ಸರ್ಟ್ ಮಾಡಲಾಗುತ್ತೆ. ಈ ಆರ್ಟಿಕಲ್ ನ ಅಡಿಯಲ್ಲಿ ಡೆಲ್ಲಿಯನ್ನ UT ವಿತ್ ಲೆಜಿಸ್ಲೇಚರ್ ಅಂತೇಳಿ, ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಚರ್ ಅಂತೇಳಿ ಮಾಡಲಾಗುತ್ತೆ. ಈ ಯೂನಿಯನ್ ಟೆರಿಟರಿಯಲ್ಲಿರ್ತಕ್ಕಂಥ ಲೆಜಿಸ್ಲೇಚರ್ಗೆ ಅಂದ್ರೆ ಡೆಲ್ಲಿಯ ಲೆಜಿಸ್ಲೇಚರಿಗೆ ಯಾವುದೇ ವಿಚಾರಗಳನ್ನು ಕುರಿತು ಲಾಸ್ಗಳನ್ನು ಮಾಡುವಂಥ ಒಂದು ಪವರ್ ಅನ್ನ ಈ ಡೆಲ್ಲಿಯ ಲೆಜಿಸ್ಲೇಚರ್ ಹೊಂದಿದೆ. ಆದರೆ ಇದಕ್ಕೆ 3 ಎಕ್ಸೆಪ್ಷನ್ಸ್ಗಳನ್ನು ನಾವು ನೋಡಬಹುದಾಗುತ್ತೆ. ಪಬ್ಲಿಕ್ ಆರ್ಡರ್ನ ವಿಚಾರವಾಗಿ, ಪೊಲೀಸ್ನ ವಿಚಾರವಾಗಿ ಮತ್ತು ಲ್ಯಾಂಡ್ನ ಏರಿಯಾಸ್ನ ವಿಚಾರವಾಗಿ. ಈ 3 ವಿಚಾರಗಳಲ್ಲಿ ಲಾಸ್ಗಳನ್ನು ಮಾಡುವಾಗ ಲೆಜಿಸ್ಲೇಚರ್ಗೆ ಪವರ್ ಅನ್ನುವಂಥದ್ದು ಇರೋದಿಲ್ಲ. ಬದಲಾಗಿ ಈ 3 ವಿಚಾರಗಳನ್ನು ಹೊರತುಪಡಿಸಿ ಎಲ್ಲ ರಂಗಗಳಲ್ಲೂ ಕೂಡ ಅವರು ಲಾಸ್ಗಳನ್ನು ಮಾಡಬಹುದು ಅನ್ನುವಂಥದ್ದನ್ನ ಸದ್ಯಕ್ಕೆ ಚಾಲ್ತಿಯಲ್ಲಿರ್ತಕ್ಕಂಥ ಲಾನ ಅಡಿಯಲ್ಲಿ ನಾವು ನೋಡಬಹುದಾಗುತ್ತೆ. ಆದರೆ ಈ ಒಂದು ಬಿಲ್ ಏನಿದೆ, ಈಗ ಹೊಸದಾಗಿ ಲೋಕಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ ಅನ್ನುವಂಥದ್ದು ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಲೆಫ್ಟಿನೆಂಟ್ ಗವರ್ನರ್ಗೆ ನೀಡ್ತಾ ಇದೆ. ಡೆಲ್ಲಿಯ ಲೆಜಿಸ್ಲೇಚರ್ ಯಾವುದೇ ಒಂದು ವಿಚಾರದಲ್ಲಿ ಲಾಸ್ಗಳನ್ನು ಮಾಡೋದಕ್ಕೆ ಅದು ಪವರ್ ಅನ್ನು ಹೊಂದಿದ್ರು ಕೂಡ ಅದರ ವಿಚಾರವಾಗಿ ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಲೆಫ್ಟಿನೆಂಟ್ ಗವರ್ನರ್ ಹೊಂದಿರ್ತಾರೆ ಅನ್ನುವಂಥದ್ದನ್ನ ಈ ಬಿಲ್ನಲ್ಲಿ ನಾವು ನೋಡಬಹುದಾಗುತ್ತೆ. ಇದರ ಜೊತೆಗೆ ಈ ಪ್ರಪೋಸ್ಡ್ ಲೆಜಿಸ್ಲೇಷನ್ ಅನ್ನುವಂಥದ್ದು ನೆಸೆಸರಿಲಿ ಗ್ರಾಂಟೆಡ್ ಅನ್ ಅಪರ್ಚುನಿಟಿ ಯಾರಿಗೆ ಅಂತ ಅಂದ್ರೆ LG ಅವರಿಗೆ. ಯಾವ ವಿಚಾರವಾಗಿ ಅಂತ ಅಂದ್ರೆ ಡೆಲ್ಲಿಯ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವುದೇ ಒಂದು ನಿರ್ಧಾರವನ್ನು ತಗೊಂಡಿದ್ರು ಕೂಡ ಆ ಒಂದು ನಿರ್ಧಾರವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂಚೆ ನೆಸೆಸರಿಲಿ ಅವರು ಒಂದು ಒಪಿನಿಯನ್ ಅನ್ನ ಕೊಡುವಂತ ಒಂದು ಅಪರ್ಚುನಿಟಿಯನ್ನ LG ಅವರಿಗೆ ನೀಡಿರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಈ ಬಿಲ್ನ ಅಡಿಯಲ್ಲಿ ನೋಡಬಹುದಾಗುತ್ತೆ. ಒಟ್ಟಾರೆಯಾಗಿ ಡೆಲ್ಲಿಯಲ್ಲಿರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿ ಮತ್ತು ಡೆಲ್ಲಿಯಲ್ಲಿರ್ತಕ್ಕಂಥ ಲೆಫ್ಟಿನೆಂಟ್ ಗವರ್ನರ್ ಅವರ ನಡುವೆ ಪವರ್ನ ವಿಚಾರದಲ್ಲಿ ತಿಕ್ಕಾಟ ಆಗ್ತಿರೋದನ್ನ ಕಳೆದ ಒಂದಷ್ಟು ವರ್ಷಗಳಲ್ಲಿ ನಾವು ಕಾಣ್ತಾನೆ ಇದ್ದೇವೆ. ಈ ಹಿನ್ನೆಲೆಯಲ್ಲಿ 69ನೇ ಸಾಂವಿಧಾನಿಕ ತಿದ್ದುಪಡಿ ಏನಾಯಿತು, ಇದರಲ್ಲಿ ಬಂದಂತ ಬದಲಾವಣೆಗಳು ಮತ್ತು ಈಗ ಏನು ಈ ಲಾ ಅನ್ನುವಂಥದ್ದು ಚಾಲ್ತಿಯಲ್ಲಿದೆ, ಇದರಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದಷ್ಟು ಕ್ಲಾರಿಫಿಕೇಶನ್ಸ್ಗಳನ್ನು ಮತ್ತು ಈ ರೀತಿಯ ಗೊಂದಲಗಳು ಮುಂದೆ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಬದಲಾವಣೆಗಳನ್ನು ಕುರಿತಾಗಿ ಈಗ ಹೊಸದೊಂದು ಬಿಲ್ಸ್ ಅನ್ನ ತರ್ತಾ ಇರ್ತಕ್ಕಂಥದ್ದು.
ಈ ಬಿಲ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ ಬಿಲ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥ ಹೆಸರನ್ನ ಪಡ್ಕೊಂಡಿದೆ. ಇದರಲ್ಲಿ ಇರ್ತಕ್ಕಂಥ ಮುಖ್ಯವಾದಂಥ ಅಂಶಗಳನ್ನು ನೋಡೋದಾದ್ರೆ ಸರ್ಟೆನ್ ರೋಲ್ಸ್ಗಳನ್ನು ಈ ಒಂದು ಎಲ್ಜಿಗೆ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿಗೆ ಸರ್ಟೆನ್ ರೋಲ್ಸ್ಗಳನ್ನು ಸರ್ಟೆನ್ ಪವರ್ಸ್ಗಳನ್ನು ಡಿಫೈನ್ ಮಾಡುತ್ತೆ ಈ ಒಂದು ಬಿಲ್ ಅನ್ನುವಂಥದ್ದು. ಇದರಲ್ಲಿ ಸೆಕ್ಷನ್ 21 ನಾವು ನೋಡೋದಾದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರು ಯಾವುದೇ ಒಂದು ಲಾಸ್ ಅನ್ನ ಪಾಸ್ ಮಾಡಿದ್ರೆ ಆ ಲಾನ ಮೇಲೆ ಹಾಕುವಂತ ರಿಸ್ಟ್ರಿಕ್ಷನ್ಸ್ಗಳ ಕುರಿತಾದಂತೆ ಡೀಲ್ ಮಾಡುವಂತ ಒಂದು ಸೆಕ್ಷನ್ ಇದಾಗಿತ್ತು. ಇದರಲ್ಲಿ ಇರುವಂತ ಒಂದು ಎಕ್ಸ್ಪ್ರೆಷನ್ ಅನ್ನ ರಿವೈಸ್ ಮಾಡಲಾಗಿದೆ. ಇನ್ನು ಮುಂದೆ ಇದರಲ್ಲಿರ್ತಕ್ಕಂಥ ಗೌರ್ಮೆಂಟ್ ಅನ್ನುವಂಥ ಎಕ್ಸ್ಪ್ರೆಷನ್ ಎಲ್ಲೇ ಇದ್ರೂ ಕೂಡ ಯಾವುದೇ ಲಾನ ಅಡಿಯಲ್ಲಿ ಅದರ ಮೀನಿಂಗ್ ಏನು ಅಂತ ಅಂದ್ರೆ ಯಾವುದೇ ಲಾನ ಅಡಿಯಲ್ಲಿ ಗೌರ್ಮೆಂಟ್ ಅನ್ನುವಂಥ ಒಂದು ಎಕ್ಸ್ಪ್ರೆಷನ್ ಬಂದಿದೆ ಅಂತ ಅಂದಾಗ ಆ ಒಂದು ನಿರ್ಧಾರನ ಗೌರ್ಮೆಂಟ್ನ ಪರವಾಗಿ ಗೌರ್ಮೆಂಟ್ ಅನ್ನುವಂಥ ಸ್ಥಾನದಲ್ಲಿ ಕೂತು ತಗೊಳ್ಳುವಂಥವ್ರು LG ಆಗಿರ್ತಾರೆ. ಇಲ್ಲಿ ಗೌರ್ಮೆಂಟ್ ಅನ್ನುವಂಥ ಎಕ್ಸ್ಪ್ರೆಷನ್ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ಸೆಕ್ಷನ್ 21 ನಲ್ಲಿ ಕಾಣಬಹುದಾಗುತ್ತೆ. ಇದರ ಕುರಿತಾದಂತೆ ಒಂದು ಸಬ್ ಸೆಕ್ಷನ್ ಅನ್ನ ಸೆಕ್ಷನ್ 21 ಅಡಿಯಲ್ಲಿ ಇನ್ಸರ್ಟ್ ಮಾಡಲಾಗಿದೆ. ಮತ್ತು ಸೆಕ್ಷನ್ 24 ನ ವಿಚಾರಕ್ಕೆ ಬಂದಾಗ ಯಾವುದೇ ಬಿಲ್ ಅನ್ನುವಂಥದ್ದು ಡೆಲ್ಲಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಾಸ್ ಆಗಿದ್ರೆ ಆ ಒಂದು ಬಿಲ್ ಅನ್ನ ಲೆಫ್ಟಿನೆಂಟ್ ಗವರ್ನರ್ಗೆ ಪ್ರೆಸೆಂಟ್ ಮಾಡಬಹುದಾಗುತ್ತೆ. ಆ ಲೆಫ್ಟಿನೆಂಟ್ ಗವರ್ನರ್ ಅನ್ನುವಂಥವ್ರು ಅದಕ್ಕೆ ಅಸೆಂಟ್ ಅನ್ನ ನೀಡಬಹುದು ಅಥವಾ ಅದನ್ನ ಆ ಒಂದು ಬಿಲ್ ಅನ್ನ ವಿತ್ಹೋಲ್ಡ್ ಮಾಡಬಹುದು ಅಥವಾ ಅದನ್ನ ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ರಿಸರ್ವ್ ಮಾಡಬಹುದು. ಅದನ್ನ ನಾವು ಸದ್ಯಕ್ಕಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಲಾ ನಲ್ಲಿ ನೋಡಬಹುದಾಗುತ್ತೆ. ಆದ್ರೆ ಈಗ ಯಾವ ತಿದ್ದುಪಡಿಯನ್ನು ತರ್ತಿದ್ದಾರೆ ಅಂತ ಅಂದ್ರೆ ಈಗ ಅಡಿಷನಲ್ ಕ್ಲಾಸ್ ಒಂದನ್ನ ಅದಕ್ಕೆ ಆಡ್ ಮಾಡಲಾಗ್ತಾ ಇದೆ. ಈ ಮೂಲಕ ಔಟ್ಸೈಡ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಪರ್ವ್ಯೂನ ಆಚೆ ಇರತಕ್ಕಂಥ ಯಾವುದೇ ಮ್ಯಾಟರ್ನ ಕುರಿತಂತೆ ಅಂಶಗಳನ್ನು ಕೂಡ ಇದರಲ್ಲಿ ಇನ್ಸರ್ಟ್ ಮಾಡುವಂತ ಅಡಿಷನಲ್ ಕ್ಲಾಸ್ ಅನ್ನ ಕೂಡ ಸೆಕ್ಷನ್ 24ಗೆ ಆಡ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಸೆಕ್ಷನ್ 33 ನಲ್ಲೂ ಕೂಡ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಸೆಕ್ಷನ್ 44 ನಲ್ಲೂ ಕೂಡ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಒಟ್ಟಾರೆಯಾಗಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಮೆಂಡ್ಮೆಂಟ್ ಬಿಲ್ 2021 ಅನ್ನುವಂಥ ಈ ಒಂದು ಬಿಲ್ ಅನ್ನುವಂಥದ್ದು ಸದ್ಯಕ್ಕೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಈ ಬಿಲ್ ಅನ್ನ ಜಾರಿಗೊಳಿಸೋದ್ರ ಮುಖಾಂತರವಾಗಿ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿಗೆ ಇನ್ನಷ್ಟು ಹೆಚ್ಚಿನ ಅಧಿಕಾರಗಳನ್ನು ನೀಡಿದಂತಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡೆಲ್ಲಿಯನ್ನು ಹೊರತುಪಡಿಸಿ ಇನ್ಯಾವ ಯೂನಿಯನ್ ಟೆರಿಟರೀಸ್ಗಳಿಗೆ ಲೆಜಿಸ್ಲೇಚರ್ ಕೂಡ ಇರೋದನ್ನ ನಾವು ಕಾಣಬಹುದು ಭಾರತದಲ್ಲಿ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಬ್ಯಾಟ್ಸ್ ಫಾರ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥ ಒಂದು ಸ್ಪೀಸಿಸ್ನ ಬಗ್ಗೆ. ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥದ್ದು ಜಗತ್ತಿನಲ್ಲಿ ನಾವು ಕಾಣಬಹುದಾದಂಥ ಒನ್ ಆಫ್ ದಿ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಸ್ಪೀಸಿಸ್ ಅಂತಾನೆ ನಾವು ಗುರುತಿಸ್ಕೊಳ್ಳುತ್ತೆ. ಇದು ಎಲ್ಲಿ ಮುಖ್ಯವಾಗಿ ಕಾಣಸಿಗುತ್ತೆ ಅಂತ ಅಂದ್ರೆ ಡ್ರೈ ಗ್ರಾಸ್ಲ್ಯಾಂಡ್ಸ್ ಮತ್ತು ಸ್ಕ್ರಬ್ ಲ್ಯಾಂಡ್ಸ್ಗಳು ಇದು ಮುಖ್ಯವಾಗಿ ಕಾಣಸಿಗುವಂತ ಜಾಗಗಳಾಗಿರುತ್ತೆ. ಇಂಡಿಯನ್ ಸಬ್ ಕಾಂಟಿನೆಂಟ್ ನಲ್ಲಿ ಈ ಒಂದು ಸ್ಪೀಸಿಸ್ ಅನ್ನ ನಾವು ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತೆ. ಮುಖ್ಯವಾಗಿ ಸೆಂಟ್ರಲ್ ಅಂಡ್ ವೆಸ್ಟರ್ನ್ ಇಂಡಿಯಾ ಪಾರ್ಟ್ಸ್ ನಲ್ಲಿ ಇವುಗಳನ್ನ ಹೆಚ್ಚಿನದಾಗಿ ನಾವು ಕಾಣಬಹುದಾಗುತ್ತೆ. ಅದರಲ್ಲೂ ಭಾರತದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಅನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಅಂದ್ರೆ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ಹೊಂದಿರತಕ್ಕಂಥದ್ದು ರಾಜಸ್ಥಾನ್ ಅನ್ನುವಂಥ ರಾಜ್ಯ ಆಗಿರುತ್ತೆ. ಈ ಒಂದು ಕಾರಣದಿಂದಲೇ ರಾಜಸ್ಥಾನವು ಈ ಒಂದು ಸ್ಪೀಸಿಸ್ ಅನ್ನ ಕಾಪಾಡಲಿಕ್ಕೋಸ್ಕರ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಅನ್ನೇ 2013 ನಲ್ಲಿ ತಗೊಂಡು ಬಂದಿರತಕ್ಕಂಥದ್ದು. ಈ ಮೂಲಕ ಇವುಗಳನ್ನ ಐಡೆಂಟಿಫೈ ಮಾಡುವಂಥದ್ದು ಗ್ರೇಟ್ ಇಂಡಿಯನ್ ಬಸ್ಟರ್ಸ್ ಗಳನ್ನ ಮತ್ತು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಗಳ ಬ್ರೀಡಿಂಗ್ ಗ್ರೌಂಡ್ಸ್ ಗಳನ್ನ ಫೆನ್ಸಿಂಗ್ ಮಾಡೋದ್ರ ಮುಖಾಂತರವಾಗಿ ಅವುಗಳನ್ನ ಎಕ್ಸಿಸ್ಟಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ನಾಡಿಯಲ್ಲಿ ಅವೇನು ಬ್ರೀಡಿಂಗ್ ಗ್ರೌಂಡ್ಸ್ ಗಳನ್ನ ಹೊಂದಿದೆ ಅವುಗಳನ್ನ ಫೆನ್ಸಿಂಗ್ ಮಾಡುವಂಥದ್ದು ಮತ್ತು ಈ ಎಕ್ಸಿಸ್ಟಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ಗಳ ಹೊರಗಡೆ ಕೂಡ ಎಲ್ಲಿಯೇ ಬ್ರೀಡಿಂಗ್ ಗ್ರೌಂಡ್ಸ್ ಗಳು ಇದ್ರೂ ಕೂಡ ಆ ಬ್ರೀಡಿಂಗ್ ಎನ್ಕ್ಲೋಜರ್ಸ್ ಗಳನ್ನ ಕೂಡ ಸೆಕ್ಯೂರ್ ಮಾಡುವಂಥದ್ದು ಇದಕ್ಕಿರ್ತಕ್ಕಂಥ ಮುಖ್ಯವಾದಂಥ ಗುರಿ. ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಯಾರು ತಂದ್ರು ಅಂದಾಗ ರಾಜಸ್ಥಾನ್ ಸರ್ಕಾರ ಅನ್ನುವಂಥದ್ದು ಗೊತ್ತಿರಬೇಕು. 2013ರಲ್ಲಿ ಬಂದಂತ ಒಂದು ಪ್ರಾಜೆಕ್ಟ್ ಆಗಿದೆ. ಇದರ ಮುಖಾಂತರವಾಗಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡಿನ ಬ್ರೀಡಿಂಗ್ ಗ್ರೌಂಡ್ಸ್ಗಳನ್ನು ಡಿಫೆಂಡ್ ಮಾಡುವಂಥದ್ದು, ಅವುಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ಐಡೆಂಟಿಫೈ ಮಾಡುವಂಥದ್ದು ಈ ಒಂದು ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಯಾತಕ್ಕೆ ಅಂತ ಅಂದರೆ ಇದರ ಕನ್ಸರ್ವೇಷನ್ ಸ್ಟೇಟಸ್ ಕಡೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ. IUCN ರೆಡ್ ಲಿಸ್ಟ್ ಅಡಿಯಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನುವಂಥ ಸ್ಥಾನವನ್ನು ಇದು ಪಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಇವುಗಳ ಸಂಖ್ಯೆ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೀಣಿಸ್ತಾ ಇದೆ ಹತ್ತಿರದ ರೀಸೆಂಟ್ ಇಯರ್ಸ್ಗಳಲ್ಲಿ. ಇನ್ನು ಸೈಟ್ಸ್ನ ಅಡಿಯಲ್ಲಿ ಕೂಡ ಅಪೆಂಡಿಕ್ಸ್ 1 ಅನ್ನುವಂಥ ಒಂದು ಸ್ಥಾನವನ್ನು ಇದು ಪಡ್ಕೊಂಡಿದೆ. ಅಪೆಂಡಿಕ್ಸ್ 1 ಅಡಿಯಲ್ಲಿ ಯಾವುದೇ ಒಂದು ಸ್ಪೀಸಿಸ್ ಇದ್ರೆ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಈ ಆಕ್ಟ್ ನ ಅಡಿಯಲ್ಲಿ ಯಾವ ಒಂದು ಶೆಡ್ಯೂಲ್ ನಲ್ಲಿ ಇಟ್ಟಿದ್ದಾರೆ ಅಂದ್ರೆ ಶೆಡ್ಯೂಲ್ 1 ಅಡಿಯಲ್ಲಿ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಅನ್ನುವಂಥದ್ದು ಇರುವಂಥದ್ದು. ಈ ಮೂರರ ಈ ಕನ್ಸರ್ವೇಷನ್ ಸ್ಟೇಟಸ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಸ್ಪೀಸಿಸ್ ಇದಾಗಿದೆ ಅಂತ ಹೇಳಿ. ಇದರ ಒಂದು ಕನ್ಸರ್ವೇಷನ್ಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಿದೆ ಅಂತ ಹೇಳಿ. ಈ ಕಾರಣದಿಂದಲೇ ರಾಜಸ್ಥಾನ್ ಸರ್ಕಾರ ಕೂಡ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಅನ್ನ 2013
2019ರಲ್ಲಿ ತರಲಾಗಿತ್ತು. ಆದರೆ ಈ ರೀತಿಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳಿಗೆ ಈಗ ಮತ್ತೊಂದು ಕೊರತೆ ಬಂದಿದೆ. ಆ ಒಂದು ಪ್ರಾಬ್ಲಮ್ ಅನ್ನ ಕುರಿತು ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಅವುಗಳ ಸಾವು ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಅವುಗಳ ಬ್ರೀಡಿಂಗ್ ಗ್ರೌಂಡ್ಸ್ ಮತ್ತು ಅವು ಯಾವ ಸ್ಥಳದಲ್ಲಿದೆಯೋ ರಾಜಸ್ಥಾನ್ ಅಂತ ಏರಿಯಾದಲ್ಲಿ ಅಲ್ಲಿ ಪವರ್ ಗ್ರಿಡ್ಸ್ಗಳು ಹಾದು ಹೋಗಿದೆ. ಈ ಪವರ್ ಲೈನ್ಸ್ಗಳಿಂದಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಡೆತ್ ಅನ್ನುವಂಥದ್ದು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳಿಗೆ ಆಗ್ತಾ ಇದೆ. ಈ ಕಾರಣದಿಂದ ಅಂಡರ್ಗ್ರೌಂಡ್ ಕೇಬಲ್ಸ್ ಅನ್ನ ತರೋದ್ರ ಮುಖಾಂತರವಾಗಿ ಈ ಪವರ್ ಲೈನ್ಸ್ಗಳಿಂದಾಗಿ ಆಗುವಂತ ಪವರ್ ಲೈನ್ಸ್ಗಳಿಗೆ ಕೊಲ್ಯೂಷನ್ ಅನ್ನ ಮಾಡೋದ್ರಿಂದಾಗಿ ಆಗ್ತಿರುವಂತ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ಗಳ ಸಾವನ್ನ ತಡಿಬೇಕು ಅನ್ನುವಂಥದ್ದು ಈ ಆರ್ಟಿಕಲ್ನ ಮುಖ್ಯ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಿರುವಂಥ ಸೈಂಟಿಫಿಕ್ ನೇಮ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾಸ್ ಆರ್ಮ್ಸ್ ಇಂಪೋರ್ಟ್ಸ್ ಡೌನ್ ಬೈ 33% ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಸೆಕ್ಯೂರಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತವು ಇಡೀ ಜಗತ್ತಿನ ರಾಷ್ಟ್ರಗಳನ್ನು ನೋಡಿದಾಗ ಸೆಕೆಂಡ್ ಲಾರ್ಜೆಸ್ಟ್ ಆರ್ಮ್ಸ್ ಇಂಪೋರ್ಟರ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಮೊದಲ ಸ್ಥಾನವನ್ನು ಸೌದಿ ಅರೇಬಿಯಾ ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಭಾರತದ ಇತ್ತೀಚೆಗಿನ ಇಂಪೋರ್ಟ್ಸ್ಗಳನ್ನು ನೋಡಿದಾಗ 33%ನಷ್ಟು ಕುಸಿತ ಅನ್ನುವಂಥದ್ದು ಭಾರತದ ಇಂಪೋರ್ಟ್ಸ್ಗಳಲ್ಲಿ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗುತ್ತೆ. ಆರ್ಮ್ಸ್ ಇಂಪೋರ್ಟ್ಸ್ ಅನ್ನುವಂಥದ್ದು 2011-15 ಮತ್ತು 2016-20ಕ್ಕೆ ನಾವು ಹೋಲಿಕೆ ಮಾಡಿದಾಗ 2011-15ರ ಆ ಒಂದು 5 ವರ್ಷದ ಪೀರಿಯಡ್ ಏನಿದೆ, 2016-20ರ 5 ವರ್ಷದ ಪೀರಿಯಡ್ ಏನಿದೆ, ಈ ಎರಡು ಸಮಯದಲ್ಲಿ ನಾವು ನೋಡಿದಾಗ 2016-20ರಲ್ಲಿ 33% ಆರ್ಮ್ಸ್ ಇಂಪೋರ್ಟ್ಸ್ ಅನ್ನುವಂಥದ್ದು ಕುಸಿತವನ್ನು ಕಂಡಿದೆ ಭಾರತದ ವಿಚಾರಕ್ಕೆ ಬಂದಾಗ ಅಂತ ಹೇಳಿ ಒಂದು ಸ್ವೀಡಿಶ್ ಥಿಂಕ್ ಟ್ಯಾಂಕ್ ನಮಗಿಲ್ಲಿ ತಿಳಿಸ್ತಾ ಇದೆ. ಯಾತಕ್ಕಾಗಿ ಅಂದರೆ ಇವ್ರು ನೀಡ್ತಾ ಇರ್ತಕ್ಕಂಥ ಮುಖ್ಯವಾದ ಕಾರಣ ಅಂತ ಅಂದರೆ ಕಾಂಪ್ಲೆಕ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಅನ್ನ ಭಾರತದ ಆರ್ಮ್ಸ್ ಇಂಪೋರ್ಟ್ಸ್ ಹೊಂದಿರೋದ್ರಿಂದಾಗಿ ಈ ಕಾರಣದಿಂದ ಆರ್ಮ್ಸ್ ಇಂಪೋರ್ಟ್ಸ್ಗಳು ಭಾರತಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಒಟ್ಟಾರೆ ಈ ಆರ್ಟಿಕಲ್ನ ಅಭಿಪ್ರಾಯ. ಆದರೆ ಭಾರತದ ವಿಚಾರಕ್ಕೆ ಬಂದಾಗ ಸೌದಿ ಅರೇಬಿಯಾದವರು ಅವರು ಮೊದಲ ಒಂದು ಲಾರ್ಜೆಸ್ಟ್ ಇಂಪೋರ್ಟರ್ ಆಗಿದ್ರೂ ಕೂಡ ಸೌದಿ ಅರೇಬಿಯಾ ಹೆಚ್ಚಿನದಾಗಿ ಇಂಪೋರ್ಟ್ನ ಮೇಲೆಯೇ ಅವಲಂಬಿತವಾಗಿರುತ್ತೆ ತನ್ನ ಆರ್ಮ್ಸ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ. ಆದರೆ ಭಾರತವು ನಮ್ಮಲ್ಲೇ ಒಂದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನ ಕೂಡ ಕೆಲವೊಂದು ಪ್ರೊಡಕ್ಷನ್ ಅನ್ನ ಕೂಡ ಮಾಡ್ತಾ ಇರುವಂಥದ್ದು, ಜೊತೆಗೆ ಹೊರಗಿನಿಂದ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ. ಹೀಗಿದ್ದು ಕೂಡ ಇಂಪೋರ್ಟ್ನಲ್ಲಿ ಕಡಿಮೆ ಆಗಿದ್ರು ಕೂಡ ನಾವಿನ್ನೂ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಗಿದ್ದೇವೆ ಈ ಆರ್ಮ್ಸ್ನ ವಿಚಾರಕ್ಕೆ ಬಂದಾಗ. ಸ್ವೀಡಿಶ್ ಥಿಂಕ್ ಟ್ಯಾಂಕ್ ಆಗಿರುವಂಥ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು, ನಾವು 33% ಆರ್ಮ್ಸ್ ಇಂಪೋರ್ಟ್ನಲ್ಲಿ ಕುಸಿತವನ್ನು ಕಾಣೋದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಕಾಂಪ್ಲೆಕ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಅಂತ ಹೇಳಿ. ಅದರಲ್ಲಿ ಭಾರತಕ್ಕೆ ಹೆಚ್ಚಿನದಾಗಿ ಈ ಆರ್ಮ್ಸ್ಗಳನ್ನು ಡಿಲಿವರ್ ಮಾಡುವಂಥ ರಾಷ್ಟ್ರ ಯಾವುದು ಅಂತ ಅಂದರೆ ರಷ್ಯಾ 2011-15 ಆಗಿರ್ಬೋದು, 16-20 ಆಗಿರ್ಬೋದು. ಈ ಎರಡೂ ಅವಧಿಯಲ್ಲೂ ಕೂಡ ರಷ್ಯಾವೇ ಭಾರತಕ್ಕೆ ಹೆಚ್ಚಿನ ಆರ್ಮ್ಸ್ಗಳನ್ನು ಸಪ್ಲೈ ಮಾಡಿರ್ತಕ್ಕಂಥ ಲಾರ್ಜೆಸ್ಟ್ ಆರ್ಮ್ಸ್ ಸಪ್ಲೈಯರ್ ಆಗುತ್ತೆ ಭಾರತದ ವಿಷಯಕ್ಕೆ ಬಂದಾಗ. ಹವೆವರ್ ರಷ್ಯಾದ ಡಿಲಿವರಿ ಅನ್ನುವಂಥದ್ದು ಕೂಡ ಡ್ರಾಪ್ ಆಗಿದೆ, 53%ನಷ್ಟು ಡ್ರಾಪ್ ಆಗಿದೆ ಎರಡು ಪೀರಿಯಡ್ಗಳ ನಡುವೆ. ಇದರ ಒಂದು ಶೇರ್ ಅನ್ನುವಂಥದ್ದು ಇಂಡಿಯನ್ ಆರ್ಮ್ ಇಂಪೋರ್ಟ್ಸ್ಗಳಲ್ಲಿ 70%ರಷ್ಟಿತ್ತು 2011-15ರ ಸಂದರ್ಭದಲ್ಲಿ. ಆದರೆ ಈಗ ಕೇವಲ 49%ರಷ್ಟಕ್ಕೆ ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಇನ್ನು ಯುಎಸ್ನ ವಿಚಾರಕ್ಕೆ ಬಂದಾಗ 2011-15ರ ಸಂದರ್ಭದಲ್ಲಿ ಭಾರತಕ್ಕೆ ಸೆಕೆಂಡ್ ಲಾರ್ಜೆಸ್ಟ್ ಆರ್ಮ್ಸ್ ಸಪ್ಲೈಯರ್ ಆಗಿತ್ತು ಯುಎಸ್. ಆದರೆ ಈಗ 2016-20ರ ಅವಧಿಯಲ್ಲಿ ನಾವು ನೋಡಿದಾಗ ಭಾರತದ ವಿಚಾರಕ್ಕೆ ಬಂದಾಗ 4th ಲಾರ್ಜೆಸ್ಟ್ ಸಪ್ಲೈಯರ್ ಆಗಿದೆ ಯುಎಸ್. ಯಾತಕ್ಕಾಗಿ ಅಂತಂದ್ರೆ 46%ನಷ್ಟು ಲೋಯರ್ ಆಗಿದೆ ಆರ್ಮ್ ಇಂಪೋರ್ಟ್ಸ್ ಅನ್ನುವಂಥದ್ದು ಯುಎಸ್ನ ಕಡೆಯಿಂದ ಭಾರತ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ಫ್ರಾನ್ಸ್ ಅಂಡ್ ಇಸ್ರೇಲ್ ಅನ್ನುವಂಥದ್ದು ಸೆಕೆಂಡ್ ಅಂಡ್ ಥರ್ಡ್ ಲಾರ್ಜೆಸ್ಟ್ ಆರ್ಮ್ ಸಪ್ಲೈಯರ್ಸ್ ಆಗಿದೆ ಭಾರತದ ವಿಚಾರಕ್ಕೆ. ಇಂಡಿಯಾದ ಆರ್ಮ್ ಇಂಪೋರ್ಟ್ಸ್ ಅನ್ನುವಂಥದ್ದು ಫ್ರಾನ್ಸ್ನಿಂದ 709% ಇನ್ಕ್ರೀಸ್ ಆಗಿದೆ, ಇಸ್ರೇಲ್ನಿಂದ ಕೂಡ 82% ಇನ್ಕ್ರೀಸ್ ಆಗಿರೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನ ಕೂಡ ತನ್ನ ಇಂಪೋರ್ಟ್ಸ್ಗಳಲ್ಲಿ ಕುಸಿತವನ್ನು ಕಂಡಿದೆ, 23% ಅಲ್ಲಿನ ಆರ್ಮ್ ಇಂಪೋರ್ಟ್ಸ್ಗಳು ಕಡಿಮೆ ಆಗಿರ್ತಕ್ಕಂಥದ್ದು 2011-15, 2016-20ರ ಅವಧಿಯನ್ನು ನೋಡಿದಾಗ. ಆದರೆ ಪಾಕಿಸ್ತಾನಕ್ಕೆ ಆರ್ಮ್ಸ್ಗಳನ್ನು ಸಪ್ಲೈ ಮಾಡುವಲ್ಲಿ ಚೀನಾ ಅನ್ನುವಂಥದ್ದು ಸಿಂಹಪಾಲನ್ನ ಪಡೆದಿದೆ. ಚೀನಾ ಒಂದೇ ರಾಷ್ಟ್ರದಿಂದ 61%ನಷ್ಟು ಆರ್ಮ್ಸ್ಗಳನ್ನು ಪಾಕಿಸ್ತಾನ 2011-15ರಲ್ಲಿ ಇಂಪೋರ್ಟ್ ಮಾಡಿಕೊಂಡಿದೆ. 2016-20ರಲ್ಲಿ ಇದು ಇನ್ನೂ ಹೆಚ್ಚಿನದಾಗಿ 74% ಇಂಪೋರ್ಟ್ಸ್ಗಳನ್ನು ಚೀನಾ ಒಂದೇ ರಾಷ್ಟ್ರದಿಂದ ಪಾಕಿಸ್ತಾನ ಪಡ್ಕೊಂಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮ್ಮ ಈ ಬಜೆಟ್ನಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪಾಕಿಸ್ತಾನ್ ಎನ್ವಾಯ್ ರೈಸಸ್ ಕನ್ಸರ್ನ್ ಓವರ್ ಬುರ್ಕಾ ಬ್ಯಾನ್ ಇನ್ ಶ್ರೀಲಂಕಾ ಅನ್ನೋದಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು KPSC ಯಾವುದೇ ಪರೀಕ್ಷೆಗಳಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು. ಇತ್ತೀಚೆಗೆ ನಮ್ಮ ನೆರೆಹೊರೆಯ ಯಾವ ರಾಷ್ಟ್ರದಲ್ಲಿ ಬುರ್ಕಾ ಬ್ಯಾನ್ ಅನ್ನು ಮಾಡಲಾಯಿತು ಅಂತ ಕೇಳಿದಾಗ ಶ್ರೀಲಂಕಾ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಈ ಆರ್ಟಿಕಲ್ನಲ್ಲಿ ಶ್ರೀಲಂಕಾದ ಈ ಒಂದು ಇತ್ತೀಚಿನ ರೀಸೆಂಟ್ ಅನೌನ್ಸ್ಮೆಂಟ್ ಏನಿದೆ ಬುರ್ಕಾ ಬ್ಯಾನ್ ಅನ್ನು ಮಾಡುವಂಥದ್ದು,
ಈ ಶ್ರೀಲಂಕಾದ ಈ ಒಂದು ನಡೆಗೆ ಪಾಕಿಸ್ತಾನವು ತನ್ನ ಒಂದು ಕನ್ಸರ್ನ್ ಅನ್ನ ರೈಸ್ ಮಾಡಿದೆ. ಇದನ್ನ ಕುರಿತಾಗಿ ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಬುರ್ಕಾವನ್ನ ಬ್ಯಾನ್ ಮಾಡುವಂತ ಶ್ರೀಲಂಕಾದ ಈ ನಡೆ ಅನ್ನುವಂಥದ್ದು ಮುಸ್ಲಿಮ್ಸ್, ಆರ್ಡಿನರಿ ಮುಸ್ಲಿಮ್ಸ್ಗಳ ಫೀಲಿಂಗ್ಸ್ ಅನ್ನ ಇಂಜೂರ್ ಮಾಡುವಂಥದ್ದು ಅಥವಾ ಹರ್ಟ್ ಮಾಡುವಂಥದ್ದಾಗಿದೆ ಅಂತ ಹೇಳಿ ಪಾಕಿಸ್ತಾನದ ಎನ್ವೈ ಅವರು ಅವರ ಒಂದು ಕನ್ಸರ್ನ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಅದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ತಿಳಿದಿರಬೇಕಾಗಿರುವಂಥದ್ದು, ಇತ್ತೀಚೆಗೆ ಶ್ರೀಲಂಕಾ ರಾಷ್ಟ್ರದಲ್ಲಿ ಬುರ್ಕಾವನ್ನ ಬ್ಯಾನ್ ಮಾಡಲಾಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್, ಇರಾನ್ ಅನ್ವೈಲ್ಸ್ ಅಂಡರ್ಗ್ರೌಂಡ್ ಮಿಸೈಲ್ ಫೆಸಿಲಿಟಿ ಅನ್ನೋದಾಗಿದೆ. ಇದನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇರಾನಿನ ಪ್ಯಾರಾಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ ಅನ್ನುವಂಥದ್ದು ಮಂಡೇ ನ್ಯೂ ಅಂಡರ್ಗ್ರೌಂಡ್ ಫೆಸಿಲಿಟಿಯನ್ನು ಡೆಸಿಗ್ನೇಟ್ ಮಾಡಿದೆ ಮಿಸೈಲ್ ಸ್ಟೋರೇಜ್ಗೆ ಅಂತ ಹೇಳಿ ಕಂಟ್ರಿಯ ಸ್ಟೇಟ್ ಟಿವಿ ಅನ್ನುವಂಥದ್ದು ರಿಪೋರ್ಟ್ ಮಾಡಿದೆ. ಇಲ್ಲಿನ ರಿಪೋರ್ಟ್ ಅನ್ನುವಂಥದ್ದು ಗಾರ್ಡ್ ಕಮಾಂಡರ್ ಜನರಲ್ ಹೊಸೈನ್ ಸಲಾಮಿ ಅವರ ಹೇಳಿಕೆಯನ್ನು ನೀಡ್ತಾ ಇದೆ. ಕ್ರೂಸ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ನೇವಿಯನ್ನು ಎಂಪವರ್ ಮಾಡೋದ್ರಲ್ಲಿ ಸನ್ನದ್ಧವಾಗಿರ್ತವೆ. ಹಾಗಾಗಿ ಇವುಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ಅಂಡರ್ಗ್ರೌಂಡ್ ಮಿಸೈಲ್ ಫೆಸಿಲಿಟಿಯನ್ನು ನಾವು ಹೊಂದಿದ್ದೇವೆ ಅನ್ನುವಂಥದ್ದನ್ನು ಟಿವಿ ರಿಪೋರ್ಟ್ ತೋರಿಸಿರ್ತಕ್ಕಂಥದ್ದು. ಆದರೆ ಇದು ಎಲ್ಲಿದೆ ಮತ್ತು ಎಷ್ಟು ಸ್ಥಳದಲ್ಲಿ, ಎಷ್ಟು ಜಾಗದಲ್ಲಿ ಇದು ಇದೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಲಾಗಿಲ್ಲ. 2011ರಿಂದಲೂ ಕೂಡ ಇರಾನ್ ಅನ್ನುವಂಥದ್ದು ಅಂಡರ್ಗ್ರೌಂಡ್ ಫೆಸಿಲಿಟಿಯನ್ನು ತಮ್ಮ ಕಂಟ್ರಿಯಲ್ಲಿ ಹೊಂದೋದ್ರ ಬಗ್ಗೆ ಮಾತನಾಡ್ತಾನೆ ಇತ್ತು. ಅದರಲ್ಲೂ ಮುಖ್ಯವಾಗಿ ಸದರ್ನ್ ಕೋಸ್ಟ್ ನಿಯರ್ ದಿ ಸ್ಟ್ರಾಟಜಿಕ್ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಸದರ್ನ್ ಕೋಸ್ಟ್ನಲ್ಲಿ ಈ ರೀತಿಯ ಅಂಡರ್ಗ್ರೌಂಡ್ ಫೆಸಿಲಿಟಿಯನ್ನು ಹೊಂದಿರತಕ್ಕಂಥದ್ದು. ಸದ್ಯಕ್ಕೆ ಇರಾನ್ ರಾಷ್ಟ್ರವು 12,000 ಕಿಲೋಮೀಟರ್ಸ್ಗಳನ್ನು ಟ್ರಾವೆಲ್ ಮಾಡುವಂಥ ಮಿಸೈಲ್ಸ್ಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ವೆಸ್ಟ್ ಏಷ್ಯಾದ ಸಾಕಷ್ಟು ಭಾಗಗಳು ಜೊತೆಗೆ ಇಸ್ರೇಲನ್ನು ಕೂಡ ತಮ್ಮ ಮಿಸೈಲ್ಸ್ನ ರೇಂಜ್ನ ಒಳಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗತ್ತೆ. US ಮತ್ತು ಇದರ ವೆಸ್ಟರ್ನ್ ಅಲೈಸ್ಗಳು ಇರಾನಿನ ಮಿಸೈಲ್ ಪ್ರೋಗ್ರಾಮ್ ಅನ್ನು ಒಂದು ಥ್ರೆಟ್ನ ರೂಪದಲ್ಲಿ ಕಾಣ್ತಾ ಇದೆ. ಜೊತೆಗೆ ಕಂಟ್ರಿಯ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೂಡ ಒಂದು ಥ್ರೆಟ್ನ ರೀತಿಯಲ್ಲೇ ಕಾಣುವಂಥದ್ದು. ಪರ್ಟಿಕ್ಯುಲರ್ಲಿ ಇರಾನ್ ಅನ್ನುವಂಥದ್ದು ತನ್ನ ಕಮಿಟ್ಮೆಂಟ್ಸ್ಗಳನ್ನು ಬ್ರೀಚ್ ಆಯಿತು 2015ರ ನ್ಯೂಕ್ಲಿಯರ್ ಡೀಲ್ನಲ್ಲಿ ಅಂತ ಹೇಳಿ US ಅಡ್ಮಿನಿಸ್ಟ್ರೇಷನ್ ಈ ಒಂದು ನ್ಯೂಕ್ಲಿಯರ್ ಡೀಲ್ನ ಇರಾನ್ನೊಟ್ಟಿಗೆ ಏನು ಹೊಂದಿತ್ತು ಆ ಒಂದು ಡೀಲ್ನಿಂದನೇ ಕಂಪ್ಲೀಟ್ ಆಗಿ ಹೊರಬಂದಿದ್ದನ್ನು ನಾವು 2018ರಲ್ಲಿ ಕಾಣ್ಬೋದಾಗತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇರಾನ್ ಅನ್ನುವಂಥದ್ದು ಅಂಡರ್ಗ್ರೌಂಡ್ ಮಿಸೈಲ್ ಫೆಸಿಲಿಟಿಯನ್ನು ಅನ್ವೈಲ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಗ್ಲೋಬಲಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥ ಒಂದು ಅಂಶ ಆಗಿರುತ್ತೆ. ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಇರಾನ್ನ ವಿಚಾರಕ್ಕೆ ಬಂದಾಗ ಸಾಕಷ್ಟು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ಹಾಗಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನುವಂಥದ್ದನ್ನ ಯಾವ ಕಂಟ್ರೀಸ್ಗಳು ಬಾರ್ಡರ್ ಮಾಡುತ್ತೆ ಅಂತ ಅಂದಾಗ ಇರಾನ್ ಆಗಿರ್ಬೋದು, UAE, ಒಮನ್ ಇವೆಲ್ಲವೂ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಈ ಒಂದು ಸ್ಟ್ರೈಟ್ ಅನ್ನ ನಾವು ಯಾವ ಒಂದು ವಾಟರ್ ಬಾಡೀಸ್ ನಡುವೆ ಕಾಣ್ತೇವೆ ಅಂದಾಗ ಅರೇಬಿಯನ್ ಸಿ ಮತ್ತು ಪರ್ಷಿಯನ್ ಗಲ್ಫ್ನ ನಡುವೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಬರುತ್ತೆ ಅನ್ನುವಂಥದ್ದು. ಈ ರೀತಿಯ ಮ್ಯಾಪಿಂಗ್ ಅಂಶಗಳು, ಅದರಲ್ಲೂ ಮುಖ್ಯವಾಗಿ ಮೆಡಿಟರೇನಿಯನ್ ಸಿ, ಕ್ಯಾಸ್ಪಿಯನ್ ಸಿ ಇವುಗಳ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳು ಅಥವಾ ಕಂಟ್ರೀಸ್ಗಳು ಯಾವೆಲ್ಲ ಬಾರ್ಡರ್ ಆಗ್ತಿದ್ದಾವೆ ಇವುಗಳಾಗಿರ್ಬೋದು, ಈ ರೀತಿಯ ಸ್ಟ್ರೈಟ್ಸ್ಗಳಾಗಿರ್ಬೋದು ಮತ್ತು ವೆಸ್ಟ್ ಏಷ್ಯಾದ ಭಾಗ ಆಗಿರ್ಬೋದು, ಜೊತೆಗೆ ಆಫ್ರಿಕನ್ ರೀಜನ್ಸ್ ಇವೆಲ್ಲವೂ ಕೂಡ ಮ್ಯಾಪ್ ವರ್ಕಿಗೆ UPSCಯ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಜೊತೆಗೆ ಸದ್ಯಕ್ಕೆ ಸುದ್ದಿಯಲ್ಲಿರ್ತಕ್ಕಂಥ ಯಾವುದೇ ರೀಜನ್ ಆದರೂ ಕೂಡ ಅದ್ರ ಬಗ್ಗೆ ನಿಮಗೆ ಜಿಯೋಗ್ರಫಿಕಲಿ ಒಂದು ಐಡಿಯಾ ಇರಬೇಕಾಗುತ್ತೆ. ಅವು ಎಲ್ಲಿ ಬರುತ್ತೆ, ಅವುಗಳ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳು ಯಾವುದು, ಇವೆಲ್ಲವೂ ಕೂಡ ನಿಮಗೆ ಮ್ಯಾಪ್ ವರ್ಕ್ ನಾಡಿಯಲ್ಲಿ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಪೋಲ್ ಪೊಸಿಷನ್ ಅನ್ನುವಂಥ ಎಡಿಟೋರಿಯಲ್ ಇದಾಗಿರ್ತಕ್ಕಂಥದ್ದು. ಈ ಎಡಿಟೋರಿಯಲ್ ನಾಡಿಯಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ನಡೆಸುವಂಥ ಎಲೆಕ್ಷನ್ಸ್ಗಳಾದಂಥ ಅರ್ಬನ್ ಲೋಕಲ್ ಬಾಡೀಸ್ಗಳ ಎಲೆಕ್ಷನ್ಸ್ಗಳ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳ ಎಲೆಕ್ಷನ್ಸ್ಗಳ ಕುರಿತಂತೆ ಕೂಡ ಇದು ಮಾತನಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಇಂಡಿಪೆಂಡೆನ್ಸ್ ಅನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗಳಿಗೆ ಬೂಸ್ಟ್ ಮಾಡುವಂಥ ಒಂದು ನಿರ್ಧಾರವನ್ನ ಈಗ ಹೊರತಂದಿರ್ತಕ್ಕಂಥದ್ದು. ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳನ್ನು ಹೋಲ್ಡ್ ಮಾಡುವಲ್ಲಿ ಇವುಗಳ ಇಂಡಿಪೆಂಡೆನ್ಸ್ ಅನ್ನ ಬೂಸ್ಟ್ ಮಾಡುವಂಥ ಒಂದು ನಿರ್ಧಾರವನ್ನ ಈಗ ಸುಪ್ರೀಂ ಕೋರ್ಟ್ ಹೊರತಂದಿದೆ. ಅದು ಏನು ಅಂತ ಅಂದ್ರೆ, ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅಂತ ಹೇಳಿ ಯಾರನ್ನೇ ಆದರೂ ಆಯ್ಕೆ ಮಾಡುವಾಗ ಅವರು ಸರ್ವಿಂಗ್ ಬ್ಯೂರೋಕ್ರಾಟ್ ಆಗಿರಬಾರ್ದು. ಸರ್ವಿಂಗ್ ಬ್ಯೂರೋಕ್ರಾಟ್ಸ್ಗಳನ್ನು ಈ ರೀತಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದನ್ನು ಇದುವರೆಗೂ ನಡ್ಕೊಂಡು ಬಂದಿರುವಂಥದ್ದನ್ನು ನಾವು ಸಾಕಷ್ಟು ರಾಜ್ಯಗಳಲ್ಲಿ ಕಾಣ್ಬೋದಾಗುತ್ತೆ. ಆದರೆ ಯಾವುದೇ ಒಂದು ಪಕ್ಷ ಆಡಳಿತದಲ್ಲಿದ್ದಾಗ ಅವರಿಗೆ ಯಾರು ಫಾರ್ ಆಗಿರ್ತಾರೆ ಅಂಥ ಸರ್ವಿಂಗ್ ಬ್ಯೂರೋಕ್ರಾಟನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆ ಮಾಡುವಂಥದ್ದನ್ನು ನಾವು ಸಾಕಷ್ಟು ಸಂದರ್ಭದಲ್ಲಿ ಭಾರತದಲ್ಲಿ ಕಂಡಿದ್ದೇವೆ. ಇದರಿಂದಾಗಿ ಎಲೆಕ್ಷನ್ ಪ್ರೋಸೆಸ್ಸನ್ನು, ಎಲೆಕ್ಷನ್ಸ್ಗಳನ್ನೇ ಕ್ರಿಟಿಸೈಸ್ ಮಾಡೋದನ್ನು ನಾವು ಕಾಣ್ಬೋದಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈಗೊಂದು ಮಹತ್ವದ ನಿರ್ಧಾರವನ್ನು ತಂದಿದೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡುವಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗಳು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಕಾರಣದಿಂದಾಗಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿ ಯಾರನ್ನೇ ಆಯ್ಕೆ ಮಾಡುವಾಗ ಅವರು ಸದ್ಯಕ್ಕೆ ಬ್ಯೂರೋಕ್ರಾಟ್ಸ್ ಆಗಿ ಆಫೀಸ್ ಬೇರರ್ಸ್ ಆಗಿರಬಾರ್ದು ಅನ್ನುವಂಥದ್ದು ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥ ಒಂದು ನಿರ್ಧಾರ ಅಥವಾ ತೀರ್ಪಾಗಿದೆ. ಇದರ ಕುರಿತಂತೆ ಈ ಎಡಿಟೋರಿಯಲ್ ಮಾತನಾಡ್ತಾ ಇರತಕ್ಕಂಥದ್ದು 1992ರಲ್ಲಿ 73 ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ.
ಪಾರ್ಟ್ 9ನ ಅಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ಅದು ಮಾತನಾಡುತ್ತೆ. ಪಾರ್ಟ್ 9A ಅನ್ನುವಂಥದ್ದು ಅರ್ಬನ್ ಲೋಕಲ್ ಬಾಡೀಸ್ಗಳ ಬಗ್ಗೆ ಮಾತನಾಡುತ್ತೆ. ಆರ್ಟಿಕಲ್ 243K ಅನ್ನುವಂಥದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಮಾತನಾಡುತ್ತೆ. ಆರ್ಟಿಕಲ್ 243ZA ಅನ್ನುವಂಥದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗಳು ಈ ರೀತಿಯ ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಎಲೆಕ್ಷನ್ಸ್ ಅನ್ನು ಕಂಡಕ್ಟ್ ಮಾಡೋದ್ರ ಬಗ್ಗೆ ಮಾತನಾಡುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಸ್ಟೇಟ್ನ ಈ ಒಂದು ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಇವುಗಳ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡೋದರ ಡೇಟ್ಸ್ಗಳ ಕುರಿತಾಗಿ, ಅವುಗಳನ್ನ ಶೆಡ್ಯೂಲ್ ಮಾಡೋದ್ರ ಕುರಿತಾಗಿ, ಎಲೆಕ್ಷನ್ ಪ್ರೋಸೆಸ್ನಲ್ಲಿ ಇನ್ವಾಲ್ವ್ ಆಗುವಂತ ಯಾರೆಲ್ಲ ಆಫೀಸರ್ಸ್ಗಳಿರ್ತಾರೆ ಇವರ ಪೋಸ್ಟಿಂಗ್ಸ್ಗಳ ಕುರಿತಾಗಿ ಈ ಎಲ್ಲ ವಿಚಾರಗಳನ್ನು ನಿರ್ಧಾರವನ್ನು ತಗೊಳ್ಳುವಂಥದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ನೇ ಆಗಿರುತ್ತೆ. ಈ 73, 74ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಬಂದಂಥ ಅರ್ಬನ್ ಮತ್ತು ರೂರಲ್ ಲೋಕಲ್ ಬಾಡೀಸ್ಗಳು ಥರ್ಡ್ ಟೈರ್ ಆಫ್ ಗವರ್ನೆನ್ಸ್ ಅಂತಲೇ ಗುರುತಿಸ್ಕೊಳ್ಳುತ್ತೆ ಭಾರತದ ಅಡಿಯಲ್ಲಿ. ಯಾಕೆಂದರೆ ಮೊದಲಿಗೆ ನಾವು ಯೂನಿಯನ್ ಗವರ್ಮೆಂಟನ್ನು, ನಂತರದಲ್ಲಿ ಸ್ಟೇಟ್ ಗವರ್ಮೆಂಟ್ಸ್ಗಳನ್ನು ಭಾರತದಲ್ಲಿ ಕಾಣುವಂಥದ್ದು. ಈ ಲೋಕಲ್ ಬಾಡೀಸ್ಗಳನ್ನು ಥರ್ಡ್ ಟೈರ್ ಆಫ್ ಗವರ್ನೆನ್ಸ್ ಅಂತಲೇ ಗುರುತಿಸುವಂಥದ್ದನ್ನು ಕಾಣ್ಬೋದಾಗುತ್ತೆ. ಆದರೆ ಇವುಗಳಿಗೂ ಕೂಡ ಒಂದಷ್ಟು ಚಾಲೆಂಜಸ್ಗಳನ್ನು ಅವು ಎದುರಿಸ್ತಾ ಇದೆ. ಅವು ಏನು ಅಂತ ಅಂದರೆ ಡೆವಲ್ಯೂಷನ್ ಆಫ್ ಪವರ್ಸ್ ಅನ್ನುವಂಥದ್ದು ಇನ್ಅಡಿಕ್ವೇಟ್ ಆಗಿ ಇರುವಂಥದ್ದು. ಅಂದರೆ ಈ ರೀತಿಯ ಅರ್ಬನ್ ಲೋಕಲ್ ಬಾಡೀಸ್ಗಳು ಒಂದು ಸ್ಟ್ರಾಂಗ್ ಆದಂಥ ನಿರ್ಣಯವನ್ನು ತಗೊಳ್ಳೋದಕ್ಕೆ ಅಥವಾ ಯಾವುದೇ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಅವುಗಳಿಗಿರ್ತಕ್ಕಂಥ ಅಧಿಕಾರ ಅನ್ನುವಂಥದ್ದು ಇನ್ಅಡಿಕ್ವೇಟ್ ಆಗಿ ಇದೆ ಅನ್ನುವಂಥದ್ದು. ಜೊತೆಗೆ ರಿಲೇಟಿವ್ ಲ್ಯಾಕ್ ಆಫ್ ಅಟಾನಮಿ, ಈ ಎರಡು ತೊಂದರೆಗಳಿಂದಾಗಿ ಥರ್ಡ್ ಟೈರ್ ಅನ್ನುವಂಥದ್ದು ಅದರ ಒಂದು ಪೊಟೆನ್ಷಿಯಲ್ಗೆ ತಕ್ಕಂತೆ ಕಾರ್ಯ ಮಾಡೋದಕ್ಕೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಮತ್ತೊಂದು ಮುಖ್ಯವಾದಂಥ ಅಂಶ ಏನು ಅಂತ ಅಂದರೆ ಈ ಲೋಕಲ್ ಬಾಡೀಸ್ಗಳು ಯಾವ ರೀತಿಯಾಗಿ ಫಂಕ್ಷನ್ ಮಾಡುತ್ತೆ ಅನ್ನೋದರಲ್ಲಿ ಮುಖ್ಯವಾದಂಥ ಅಂಶ ಏನು ಅಂತಂದರೆ ಇವುಗಳ ರೆಪ್ರೆಸೆಂಟೇಟಿವ್ಸ್ಗಳು, ಲೋಕಲ್ ಬಾಡೀಸ್ಗಳ ರೆಪ್ರೆಸೆಂಟೇಟಿವ್ಸ್ಗಳು ಯಾವ ರೀತಿಯಲ್ಲಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಕೂಡ ಬಹುಮುಖ್ಯವಾದಂಥ ಒಂದು ಅಂಶ ಆಗುತ್ತೆ. ಲೋಕಲ್ ಪೋಲ್ಸ್ಗಳು ಮುಖ್ಯವಾಗಿ ವೈಲೆನ್ಸ್ನಿಂದ ತುಂಬಿರುತ್ತೆ ಎಷ್ಟೋ ಬಾರಿ, ಮತ್ತು ಆರ್ಬಿಟ್ರರಿ ಡಿಲಿಮಿಟೇಷನ್ ಅನ್ನುವಂಥದ್ದು, ಅವುಗಳ ಚಾರ್ಜಸ್ ಅನ್ನುವಂಥದ್ದು ಲೋಕಲ್ ಪೋಲ್ಸ್ನ ಮೇಲೆ ಇರುತ್ತೆ. ರಿಸರ್ವೇಷನ್ ಆಫ್ ವಾರ್ಡ್ಸ್ಗಳನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಕಾರ್ಯಗಳನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಥವಾ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಮಾಡ್ತಾ ಇರ್ತಾರೆ. ಯಾತಕ್ಕಾಗಿ ಅಂತ ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆ ಆಗುವಂಥ ಬ್ಯೂರೋಕ್ರಾಟ್ಸ್ಗಳು, ವರ್ಕಿಂಗ್ನಲ್ಲಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ರಿಟೈರ್ಡ್ ಆಗಿರ್ಬೋದು, ಅವರು ರೂಲಿಂಗ್ ಪಾರ್ಟಿಗೆ ಪರವಾಗಿ ತಮ್ಮ ನಿರ್ಧಾರಗಳನ್ನು ತಗೊಳ್ತಾ ಇರ್ತಾರೆ. ಈ ಕಾರಣದಿಂದಾಗಿ ಇವುಗಳನ್ನು ಎಷ್ಟೋ ಬಾರಿ ಕ್ರಿಟಿಸೈಸ್ ಕೂಡ ಮಾಡಲಾಗುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಡಿಲಿಮಿಟೇಷನ್ ಅನ್ನು, ವಾರ್ಡ್ಗಳನ್ನು ಡಿಲಿಮಿಟ್ ಮಾಡುವಂಥದ್ದು, ಮತ್ತು ವಾರ್ಡ್ಸ್ಗಳನ್ನು ವುಮೆನ್ ಮತ್ತು SC STಗೆ ರಿಸರ್ವೇಷನ್ಸ್ಗಳನ್ನು ಏನು ಹೊಂದಿದೆ ಈ ರಿಸರ್ವೇಷನ್ಸ್ಗಳನ್ನು ರೊಟೇಟ್ ಮಾಡುವಂಥದ್ದು, ಎಲೆಕ್ಷನ್ಸ್ಗಳಿಗೆ ಡೇಟ್ಸ್ಗಳನ್ನು ಫಿಕ್ಸ್ ಮಾಡುವಂಥದ್ದು, ಈ ಎಲ್ಲ ಪವರ್ಸ್ಗಳನ್ನುವಂಥದ್ದು ಎಲೆಕ್ಷನ್ ಕಮಿಷನ್ಗೆ ಅಥವಾ ಸ್ಟೇಟ್ ಎಲೆಕ್ಷನ್ ಕಮಿಷನರಿಗೆ ಮುಖ್ಯವಾಗಿ ಇರುತ್ತೆ. ಈ ಪವರ್ಸ್ಗಳನ್ನು ಬಳಕೆ ಮಾಡಿಕೊಂಡು ಅವರು ರೂಲಿಂಗ್ ಪಾರ್ಟಿಗೆ ಫಾರ್ ಆಗಿ ವರ್ಕ್ ಮಾಡ್ತಾರೆ ಅನ್ನುವಂಥ ಕಾರಣದಿಂದ ಎಷ್ಟೋ ಬಾರಿ ಕ್ರಿಟಿಸಿಸಮ್ ಅನ್ನು ಅವು ಫೇಸ್ ಮಾಡ್ತಾ ಇರುತ್ತೆ. ಯಾಕೆಂದರೆ ಅವರು ತಗೊಳ್ಳುವಂಥ ನಿರ್ಧಾರಗಳು ರೂಲಿಂಗ್ ಪಾರ್ಟಿಯ ಇಂಟ್ರೆಸ್ಟ್ನಲ್ಲಿ ಇರುತ್ತೆ ಅಂತ ಹೇಳಿ. ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅನ್ನ ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ. ಆದರೆ ಅವರನ್ನು ರೆಕಮೆಂಡ್ ಮಾಡುವಂಥದ್ದು ಸದ್ಯಕ್ಕೆ ಯಾವುದು ರೂಲಿಂಗ್ ಪಾರ್ಟಿ ಇರುತ್ತೋ ಆ ಪಾರ್ಟಿಯ ಕ್ಯಾಬಿನೆಟ್ ಅವರು ಅದನ್ನು ರೆಕಮೆಂಡ್ ಮಾಡಿರ್ತಾರೆ. ಅವರ ಒಂದು ಸ್ಥಾನಕ್ಕೆ ಯಾರು ಬರಬೇಕು ಅನ್ನುವಂಥದ್ದನ್ನು ರೆಕಮೆಂಡೇಶನ್ ಅನ್ನು ಮಾಡಿರ್ತಾರೆ. ಹಾಗಾಗಿ ಅವರು ಪ್ರೋ ರೂಲಿಂಗ್ ಪಾರ್ಟಿ ಆಗಿರ್ತಾರೆ ಅನ್ನುವಂಥ ಕಾರಣದಿಂದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಪೊಲಿಟಿಕಲ್ ಪಾರ್ಟೀಸ್ಗಳು, ಅಪೋಸಿಷನ್ ಪೊಲಿಟಿಕಲ್ ಪಾರ್ಟೀಸ್ಗಳು ಮತ್ತು ಪಬ್ಲಿಕ್ಗಳ ಒಂದು ಕಾನ್ಫಿಡೆನ್ಸ್ ಅನ್ನು ಎಂಜಾಯ್ ಮಾಡ್ತಾ ಇರೋದಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟರ ಮಟ್ಟಿಗೆ ಪಬ್ಲಿಕ್ ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗಳ ಕಾನ್ಫಿಡೆನ್ಸ್ ಅನ್ನು ಎಂಜಾಯ್ ಮಾಡುತ್ತೋ ಅಷ್ಟರ ಮಟ್ಟಿಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗಳು ಅವರ ಒಂದು ಕಾನ್ಫಿಡೆನ್ಸ್ ಅನ್ನ ಎಂಜಾಯ್ ಮಾಡೋದಿಲ್ಲ. ಈ ಕಾರಣದಿಂದಾಗಿ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಈ ಒಂದು ಆರ್ಡರ್ ಏನಿದೆ, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆಯಾಗುವಂತವರು ಪ್ರೆಸೆಂಟ್ಲಿ ವರ್ಕಿಂಗ್ ಬ್ಯೂರೋಕ್ರಾಟ್ ಆಗಿರಬಾರ್ದು, ಮತ್ತು ಯಾವೇ ರಾಜ್ಯಗಳಲ್ಲಿ ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿ ಕರೆಂಟ್ ವರ್ಕಿಂಗ್ ಬ್ಯೂರೋಕ್ರಾಟ್ ಅವರು ಇದ್ದಾರೆ ಅಂಥವರನ್ನ ಈಗಲೇ ರಿಮೂವ್ ಮಾಡಬೇಕು ಅನ್ನುವಂಥದ್ದನ್ನು ಏನು ನಿರ್ಧಾರವನ್ನು ಈಗ ತಗೊಂಡು ಬಂದಿದೆ. ಕಂಪ್ಲೀಟ್ ಬ್ಯಾನ್ ಅನ್ನು ಮಾಡುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಏನು ತಂದಿದೆ, ಈ ಒಂದು ನಿರ್ಧಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗಳು ಪಬ್ಲಿಕ್ಸ್ ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗಳ ಕಾನ್ಫಿಡೆನ್ಸ್ ಅನ್ನು ಉಳಿಸ್ಕೊಡುವಲ್ಲಿ ಒಂದಷ್ಟು ಹೆಲ್ಪ್ ಅನ್ನು ಮಾಡುವಂತ ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಆದರೆ ಇಂಥ ಒಂದು ತೀರ್ಪು ಬರೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಇತ್ತೀಚೆಗೆ ಗೋವಾ ಸರ್ಕಾರದವರು ತಮ್ಮ ರಾಜ್ಯದ ಲಾ ಸೆಕ್ರೆಟರಿಯನ್ನೇ ಅವರಿಗೆ ಅಡಿಷನಲ್ ಚಾರ್ಜಸ್ ಆಗಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅನ್ನುವಂಥ ಒಂದು ಸ್ಥಾನವನ್ನು ನೀಡಿರ್ತಕ್ಕಂಥದ್ದು. ಈ ರೀತಿಯ ಒಂದು ಸ್ಥಾನವನ್ನ ಲಾ ಸೆಕ್ರೆಟರಿಗೆ ನೀಡ್ತಾ ಇರ್ತಕ್ಕಂಥದ್ದು ಮಾಕ್ರಿ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆಗುತ್ತೆ ಅಂತ ಹೇಳಿ ಲೇಖಕರು ಕರೀತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಭಾರತದ ಸಂವಿಧಾನದ ಆರ್ಟಿಕಲ್ 142ರ ಅಡಿಯಲ್ಲಿರ್ತಕ್ಕಂಥ ಎಕ್ಸ್ಟ್ರಾರ್ಡಿನರಿ ಪವರ್ಸ್ಗಳನ್ನು ತಗೊಂಡು ಅದರ ಅಡಿಯಲ್ಲಿ ಯಾರೇ ಒಬ್ಬ SEC ಅಂತ ಹೇಳಿ ಯಾವುದೇ ಒಂದು ರಾಜ್ಯದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿರುವಂಥವರು ಡೈರೆಕ್ಟ್ ಕಂಟ್ರೋಲ್ ಆಫ್ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್ನ ಅಡಿಯಲ್ಲಿರ್ತಾರೆ. ಅಂಥವರೆಲ್ಲರೂ ಕೂಡ ಆ ಒಂದು ಪೋಸ್ಟ್ನಿಂದ ಈಗ ಸದ್ಯಕ್ಕೆ ಸ್ಟೆಪ್ ಡೌನ್ ಆಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಹೊರತಂದಿರತಕ್ಕಂಥದ್ದು. ಇನ್ ಪ್ರಾಕ್ಟೀಸ್ ಮೋಸ್ಟ್ ಸ್ಟೇಟ್ಸ್ಗಳು ರಿಟೈರ್ಡ್ ಬ್ಯೂರೋಕ್ರಾಟ್ಸ್ಗಳನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ಗಳಾಗಿ ಆಯ್ಕೆ ಮಾಡ್ತಾರೆ. ಆದರೆ ಕೆಲವೊಮ್ಮೆ ವರ್ಕಿಂಗ್ ಬ್ಯೂರೋಕ್ರಾಟ್ಸ್ಗಳನ್ನು
ನಿರ್ಧಾರಗಳನ್ನು ಕೂಡ ಆಯ್ಕೆ ಮಾಡುವಂಥದ್ದು. ಆದರೆ ಈ ರೀತಿ ಆಗಬಾರ್ದು ಅನ್ನುವಂಥದ್ದು ಈಗ ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥ ಒಂದು ನಿರ್ಧಾರ ಆಗಿದೆ. ಈ ರೀತಿಯ ಅಪೆಕ್ಸ್ ಕೋರ್ಟಿನ ಒಂದು ನಿರ್ಧಾರ ಏನಿದೆ, ಇದರಿಂದಾಗಿ ಪಬ್ಲಿಕ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಹೆಚ್ಚಾಗಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ಗಳ ಮೇಲೆ. ಹಾಗಾಗಿ ಈ ಕಾನ್ಫಿಡೆನ್ಸ್ ಅನ್ನ ಇನ್ನಷ್ಟು ಹೆಚ್ಚುಗೊಳಿಸೋದಕ್ಕೆ ಟ್ರೂಲಿ ಇಂಡಿಪೆಂಡೆಂಟ್ ಆಗಿ ಕಾರ್ಯ ಮಾಡುವಂಥವರು ಯಾರಿರ್ತಾರೆ ಅಂತ ಬ್ಯೂರೋಕ್ರಾಟ್ ಅನ್ನ ಆಯ್ಕೆ ಮಾಡಬೇಕಾಗತ್ತೆ. ಯಾವುದೇ ಸರ್ಕಾರ ಆದರೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿ ಅಂಥವರನ್ನ ಅಪಾಯಿಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ತೀರ್ಪಿನಿಂದಾಗಿ ರಾಜ್ಯ ಸರ್ಕಾರಗಳು ಅರಿತು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇನ್ನು ಮುಂದೆ ಇಷ್ಟು ದಿನಗಳ ಕಾಲದಲ್ಲಿ ಯಾವ ರೀತಿಯಾಗಿ ಅವರಿಗೆ ಇಚ್ಛೆ ಆಗುವಂಥ ವ್ಯಕ್ತಿಗಳನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ ಆಗಿ ಆಯ್ಕೆ ಮಾಡಿಕೊಂಡು ತಮ್ಮ ರಾಜ್ಯಗಳಲ್ಲಿನ ಲೋಕಲ್ ಪೋಲ್ಸ್ಗಳ ಎಲೆಕ್ಷನ್ಸ್ಗಳನ್ನು ನಡೆಸಲಾಗ್ತಾ ಇತ್ತು, ಆ ರೀತಿ ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಅರಿತುಕೊಂಡು ಇನ್ನಷ್ಟು ಹೆಚ್ಚಿನ ಪಬ್ಲಿಕ್ ಕಾನ್ಫಿಡೆನ್ಸ್ ಅನ್ನು ಗಳಿಸುವಂಥ ಒಂದು ನಿರ್ಧಾರಗಳನ್ನು ಅವರು ತಗೊಳ್ಬೇಕಾಗತ್ತೆ ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.